ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಿಕ್ಸಿ ಕೆಟ್ಟೋಗಿತ್ತು. 19 ವರ್ಷ ಆಗಿತ್ತು ನಾನು ಮಿಕ್ಸಿ ತೊಗೊಂಡು. ಪ್ರೆಸ್ಟೀಜು ಪ್ರೀತಿ ಅಂತ ಒಂದು ಮಿಕ್ಸಿ ತೊಗೊಂಡಿದ್ದೆ. 19 ವರ್ಷ ಆಯಿತು. ಅದು ಸಣ್ಣ ಪುಟ್ಟ ರಿಪೇರಿ ಬರ್ತಾಯಿತ್ತು. ಇವಾಗಂತೂ ತುಂಬ ಕೆಟ್ಟೋಯ್ತು. ಪಾಪ ಅದಕ್ಕೂ ಬಾ ಅಂದರೆ ಇನ್ನೆಷ್ಟು ವರ್ಷ ಬರುತ್ತೆ ನನ್ನ ಜೊತೆಲಿ ಅಲ್ವಾ. ಅದಕ್ಕೋಸ್ಕರ ಒಂದು ಮಿಕ್ಸಿ ತೊಗೊಂಡು ಬಂದೆ. ಹೋಗಿ ಇಲ್ಲಿ 7,500 ಆಯಿತು. 5 ವರ್ಷ ವ್ಯಾರಂಟಿ. ಇನ್ನೂ ಓಪನ್ ಮಾಡಿಲ್ಲ. ಮಿಕ್ಸಿ ಬೇಕೇ ಬೇಕಾಗಿತ್ತು ನನಗೆ. ಈ ಥರ ಇದೆ. ಟಂಟಡ ಓಪನ್ 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 ಟೇಪ್ ಕಟ್ ಮಾಡಬೇಕಲ್ವಾ. ಅಮೆಝಾನಲ್ಲೆಲ್ಲ ಇದು 6,500 ರೂಪಾಯಿಗಿದೆ. ಆದರೆ ಅದು 2 ವರ್ಷ ವ್ಯಾರಂಟಿ ಇರುತ್ತೆ. ಇದು 5 ವರ್ಷ ವ್ಯಾರಂಟಿ ಇರೋದು. ಬಾಷ್ ಟ್ರೂ ಮಿಕ್ಸ್ ಪ್ರೋ ಮಿಕ್ಸರ್ ಗ್ರೈಂಡರ್ ಪರ್ಫೆಕ್ಟ್ ಫಾರ್ 1000 ವ್ಯಾಟ್ಸ್. ನಾನು 1000 ವ್ಯಾಟ್ಸ್ ಆದರೆ ನನಗೆ ನನ್ನ ಬಿಸ್ನೆಸ್ಗೆಲ್ಲ ಪುಡಿ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳಿ. ಯಾಕಂದರೆ ನಾನು ಆರೋಗ್ಯ ಪೌಡರ್, ಹೆಲ್ತಿ ಪೌಡರ್ ಮಾಡ್ತೀನಲ್ಲ, ಆ ಪೌಡರ್ಗೆ ಶುಂಠಿ ಹಾಕ್ತೀನಲ್ಲ, ಶುಂಠಿ ಅದು ಗಟ್ಟಿ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಕುಟ್ಬಿಟ್ಟು ಮಿಕ್ಸಿಗೆ ಹಾಕಬೇಕು. ಇಲ್ಲಾಂದರೆ ಮಿಲ್ಲೋರು ಹಾಕ್ಸಲ್ಲ, ಅದು ಆಗಲ್ಲಮ್ಮ ಇಷ್ಟಪ್ಪ ಅಂತ. ಮತ್ತು ಚಕ್ಕೆ, ನಾರ್ಮಲ್ ಚಕ್ಕೆ ಹಾಕಲ್ಲ ನಾನು ಅಲ್ವಾ, ಬೇರೆ ರೌಂಡ್ ಚಕ್ಕೆ ಹಾಕೋದು, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಅದನ್ನು ಮಿಕ್ಸಿಗೆ ಹಾಕಬೇಕು. ಅದಕ್ಕೋಸ್ಕರ 1000 ವ್ಯಾಟ್ಸ್ದು ತೊಗೊಂಡೆ ನಾನು. ಇದ್ರದ್ದೆಲ್ಲ ಮಿಕ್ಸರ್ ಏನೇನು ಅಂತ ಇದೆ, ಎಷ್ಟು ಬ್ಲೇಡು, ಯಾವುದ್ಯಾವ್ದು ಏನಂತ ಬುಕ್ ಇದೆ. ಇದು ಇದೆ ನೋಡಿ. ಎಲ್ಲ ಸೆಲೋ ಟೇಪ್ ಎಲ್ಲ ಹಾಕಿ ಪ್ಯಾಕಿಂಗು ಗಟ್ಟಿಗೆ ಮಾಡಿದ್ದಾರೆ. ತಿರ್ಗಾ ನಾವು ಇದನ್ನ ಹಾಗೆ ಮುಚ್ಚಿಡ್ಬೋದು. ಇಲ್ಲ, ಚೆನ್ನಾಗಿದೆ ಅಲ್ವಾ. ಜಾರ್ಗಳು ತೋರಿಸ್ತೀನಿ ಬನ್ನಿ. ಇದು ಚಿಕ್ಕ ಜಾರು, ಲಾಕ್ ಸಿಸ್ಟಮು ನೋಡಿ, ಚೆನ್ನಾಗಿದೆ. ಇದು ಮೀಡಿಯಮು, ಮೀಡಿಯಮ್. ಇದು ಇದ್ರದ್ದು ಮುಚ್ಚಲ ಎರಡು ಜಾರ್ ಇದೆ ಅಲ್ಲಿ. ಇದು ದೊಡ್ಡ ಜಾರು. ಇದು ಜ್ಯೂಸ್ದಿದು ಜ್ಯೂಸ್ ಜಾರ್. ಇದು ದೊಡ್ಡ ಜಾರ್. ಇದು ಲಾಕ್ ಸಿಸ್ಟಮು. ಒಂದೇ ಮುಚ್ಚಲ ಎರಡಕ್ಕೆ. ಟೈಟ್ ಇದೆ. ಇದಕ್ಕೆ ಮುಚ್ಚಲ ಇಲ್ಲ, ಇದೇ ಮುಚ್ಚಲನೇ. ನೋಡಿ, ಇದು ನಾನು ನೋಡೇ ಇಲ್ಲ, ಇಲ್ಲಿ ಒಂದು ಲಾಕೇ ಇಲ್ಲ. ನಾನು ಅರ್ಜೆಂಟಲ್ಲಿ ಹಾಗೆ ತೊಗೊಂಡು ಬಂದೆ. ಬಾಕ್ಸಲ್ಲಿ ಓಪನ್ ಮಾಡೋಂಗಿಲ್ಲ ಅಂದರು. ಇಲ್ಲ ಇಲ್ಲಿದೆ.
ಹಾಕ್ಕೊಳ್ಬೇಕಷ್ಟೇ. ಹಾಕ್ಕೊಳ್ಬೋದು, ಹಾಕ್ಕೊಂಡು ತೆಗಿಯೋದು ಮಾಡೋದು ಮಾಡ್ಬೋದು. ಇದೊಂದು ಹಾಕಿಸ್ತೀನಿ. ಇಷ್ಟು ಚೆನ್ನಾಗಿದೆಯಾ ಮಿಕ್ಸಿ ನಂದು ಅಂತ ನೋಡಿ ಹೇಳಿ. 19 ವರ್ಷ ಆಗಿದೆ ನಾನು ಮಿಕ್ಸಿ ತೊಗೊಂಡು. ಈಗ ಅದಕ್ಕೆ ತೊಗೊಂಡೆ 7,500 ರೂಪಾಯಿ. ಎಷ್ಟು ದಿನ ಬರುತ್ತೆ, ಇದೆಷ್ಟು ವರ್ಷ ಬರುತ್ತೆ ನೋಡೋಣ. ಮಿಕ್ಸಿಗೆ ಒಂಚೂರು ಅರಿಶಿನ ಕುಂಕುಮ ಇಟ್ಟು, ಯಾಕಂದರೆ ನಮ್ಮ ಜೊತೆಲಿ ಸದಾಕಾಲ ಚೆನ್ನಾಗಿರಲಿ ಅಂತ ಹೇಳಿ ಇದು ಮಾಡಿದ್ದೀನಿ. ಈಗ ಒಂದು ಈಗ ಜ್ಯೂಸ್ ಮಾಡೋಣ ಅಂತ ಅದಕ್ಕೆ ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಸಕ್ಕರೆ ಬಳಸಲ್ಲ, ಅಪರೂಪ ಏನಾದರೂ ಹೊರ್ಗಡೆ ಹೋದಾಗ, ಯಾರ ಮನೆಗಾದರೂ ಹೋದಾಗ ಅಷ್ಟೇ ನಾನು ಸಕ್ಕರೆ ಬಳಸೋದು. ಇಲ್ಲ ಅಂತಂದರೆ ನೋಡಿ, ಕೆಂಪು ಕಲ್ಲು ಸಕ್ಕರೆನ 2 kg ತಂದು 75 ರೂಪಾಯಿ kg ಇರುತ್ತೆ ಹೋಲ್ಸೇಲಲ್ಲಿ. ಅದನ್ನು ತಂದು ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ತುಂಬ ದೊಡ್ಡದಿರುತ್ತೆ. ಅದನ್ನು ತಂದು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮನೆ ಅಡುಗೆ ಮನೆ ಚಿಕ್ಕದು, ಹಾಗಾಗಿ ಫುಲ್ಲು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇದ್ರೊಳಗಡೆ ಹಾಕಬೇಕು. ಈಗ ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ ನೀರು, ಯಾಕಂದರೆ ಕಲ್ಲಂಗಡಿ ಹಣ್ಣು ನೀರು ಬಿಡುತ್ತೆ. ನಾಲ್ಕಾಗುತ್ತೆ ಇದು, ಎಲ್ಲಿ 4 ಹೊಸದಲ್ವಾ, ಇನ್ನೂ ಸ್ವಲ್ಪ ನಮಗೆ ಕಲಿಬೇಕು. ಲಾಕ್ ಆಯಿತು. ಹಳೆ ಮಿಕ್ಸಿಗೆ ನಾವು ಪಳಗ್ಬಿಟ್ಟಿರ್ತೀವಿ. ಈ ಹೊಸ ಮಿಕ್ಸಿಗೆ ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು. ನಮ್ಗೆ ಅದು ಅಡ್ಜಸ್ಟ್ ಆಗಬೇಕು, ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಹಂಗೆ ನಮ್ದು ಹಳೆ ಮಿಕ್ಸಿಲಿ ಈ ಥರ ಲಾಕೆಲ್ಲ ಅಷ್ಟಿರಲಿಲ್ಲ ನೋಡಿ. ಇಷ್ಟು ಸ್ವಲ್ಪ ನನಗೆ ಬಾಯಿಗೆ ಸಿಗಬೇಕು, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನೊಂದು ಸ್ವಲ್ಪ ಹಾಕ್ತೀನಿ. ಒಂದು ಈ ಥರ ಮಾಡಿ ನೋಡಿ ನೀವು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಹೊಸ ಮಿಕ್ಸಿದ್ದು ವಿಡಿಯೋ ನೋಡಿದ್ರಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿದ್ಮೇಲೆ ಮಿಕ್ಸಿನ ತೆಗ್ದಿಡೋಣ ಅಂತ ನೋಡಿದ್ರೆ ಇಲ್ಲ, ಬೇರೆ ಬೇರೆ ಇದೆ ಮುಚ್ಚಳ. ಇದಕ್ಕೆ ಬೇರೆ ಮುಚ್ಚಳ ಇದೆ, ನಾನು ನೋಡೇ ಇಲ್ಲ. ಎರಡಕ್ಕೂ ಒಂದೇ ಅಂದ್ಕೊಂಡೆ. ಇಲ್ಲ, ಇದಕ್ಕೊಂದು ಬೇರೆ ಮುಚ್ಚಳ ಇದೆ, ಎಲ್ಲದಕ್ಕೂ ಸಪ್ರೇಟಾಗಿ ಮುಚ್ಚಳ ಇದೆ. ಈ ಬಾಕ್ಸಲ್ಲೇ ಉಳ್ಕೊಂಬಿಟ್ಟಿತ್ತು. ಮತ್ತು ಇದೊಂದು ತಿರುಗ್ಸೋಕ್ಕೆ, ಇಲ್ಲ ಇದು ಬ್ಲೇಡ್ ಟೈಟ್ ಮಾಡೋಕ್ಕೆ ಅಂತ ಒಂದು ಎಕ್ಸ್ಟ್ರಾ ಚಾಕು ಕೊಟ್ಟಿದ್ದಾರೆ. ಚಾಕು ಥರ